ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಒಂದು ಬರ್ಡೇ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ಇನ್ನೇನು ಹೊರಡ್ತಾ ಇದ್ದೀವಿ. ಸೊ ಇಲ್ಲೇ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ನಮ್ಮ ನೇಬರ್ ಪಾಪುದೇನೆ. ಎವ್ರಿ ಇಯರ್ ಹೋಗ್ತೀವಿ. ಸೊ ಈ ಇಯರ್ ಕೂಡ ನಿನ್ನೆ ನೈಟ್ ಫೋನ್ ಮಾಡಿದ್ರು, ಹಾಗಾಗಿ ಹೋಗ್ತಾಯಿದ್ವಿ. ಸೊ ನಮ್ಮ ನೇಬರೇ ಫಸ್ಟ್ ಲಾಸ್ಟ್ ಇಯರ್ವರೆಗೂ ಇಲ್ಲೇ ಇದ್ದರು. ಆಮೇಲೆ ರೀಸೆಂಟಾಗಿ ಅವರು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆದರು. ಸೊ ಇವತ್ತು ಅಲ್ಲಿ ಬರ್ಡೇ ಇದೆ. ಅವ್ರ ಮದುವೆ ಆಗಿ ಹೊಸ್ದಾಗಿ ಬಂದಾಗಿಂದನೂ ನಮ್ಮ ಜೊತೆನೇ ಇದ್ದಿದ್ದು. ಲಾಸ್ಟ್ ಇಯರಿಂದ ಇವಾಗ 4th ಇಯರ್ ಬರ್ಡೇ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಫೋನ್ ಮಾಡಿದ್ರು. ನಿನ್ನೆ ನೈಟೇ ನಾವು ಲೇಟ್ ಆಗಿತ್ತಲ್ವ ಬಂದಿದ್ದು ಬಾಯ್ಕೊಂಡೆಯಿಂದ. ಸೊ ಹಾಗೆ ಕಾಲ್ ಮಾಡಿದ್ರು, ಸೊ ಹಿಂಗಿದೆ ಬರ್ಡೇ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅವರಿರೋ ಅಪಾರ್ಟ್ಮೆಂಟಲ್ಲೇ ಪಾರ್ಟಿ ಹಾಲಲ್ಲಿ ಸಣ್ಣದಾಗಿ ನಾವೆಲ್ಲ ಸೇರಿ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್. ಯಾಕಂದರೆ ಇವರಿಬ್ಬರೇ ಫಸ್ಟು ಫ್ರೆಂಡ್ಸ್ ಅಂತ ಆಗಿದ್ದು ಮಗುಗೆ. ಸೊ ಇವಾಗ ಅಂದರೆ ಸ್ಕೂಲ್ಗೆ ಹೋಗುತ್ತೆ, ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ಹಾಗೆ ಕರೆದ್ರು ಹೋಗೋಣ ಅಂದ್ಬಿಟ್ಟು ಹೋಗಿ ಗಿಫ್ಟ್ ತೊಗೊಂಡು ಬಂದಿದ್ದೀವಿ. ಎಲ್ಲ ಗಿಫ್ಟ್. ಸೊ ಹೋಗಿ ಗಿಫ್ಟ್ ತೊಗೊಂಡು ಬಂದು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರಲ್ಲ, ಸೊ 2 ವೀಲರಲ್ಲಿ 4 ಜನ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಹೋಗಿ ಗಿಫ್ಟ್ ತೊಗೊಂಡು ಬಂದು. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ನಡುವೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಯಾವಾಗಲೂ ಹೊರಗಡೆನೇ ಇರ್ತೀನಿ. ಸೊ ಹಾಗಾಗಿ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ. ಎವ್ರಿ ಮಧ್ಯಾಹ್ನ ಹೊತ್ತು ನಾನು ಪ್ರತಿದಿನ ಮಲಗ್ತಾ ಇದ್ದೆ ಮಕ್ಕಳ ಜೊತೆ. ಇವಾಗ ನನ್ನ ಜೊತೆ ಮಕ್ಕಳು ಕೂಡ ಮಲಗೋದಕ್ಕಾಗ್ತಾ ಇಲ್ಲ. ಸ್ವಲ್ಪ ಕೆಲಸಗಳು ಅದು ಇದು ಅಂತ ಅಂದ್ಬಿಟ್ಟು ಹೊರಗಡೆನೇ ಟೈಮ್ ಕಳೆಯೋದಾಗೋಗ್ಬಿಟ್ಟಿದೆ. ಸೊ ಬಾಡಿ ಅಂತೂ ಫುಲ್ಲು ರೆಸ್ಟ್ಲೆಸ್ ಆಗೋಗ್ಬಿಟ್ಟಿದೆ. ಹಾಗೆ ಇವಾಗಲೂ ಅಷ್ಟೇ ತುಂಬಾ ಫೇಸ್ ಎಲ್ಲ ಡಲ್ಲಾಗಿ ಕಾಣಿಸ್ತಾ ಇದೆ. ಇನ್ನು ಅವರಿರೋ ಅಪಾರ್ಟ್ಮೆಂಟ್ ಇದೇನೆ, ನಮ್ಮ ಮನೆಯಿಂದ ಜಸ್ಟ್ 1-1.5 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಆಗೋಗ್ಬಿಟ್ಟಿತ್ತು. ಗಿಫ್ಟ್ ಕೊಡು. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಹೊರಗಡೆಗೆ ಹೋಗಿದ್ರು. ಸೊ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಗಿತ್ತು. ನಾವು ಬರೋಷ್ಟೊತ್ತಿಗೆ ಕೇಕ್ ಎಲ್ಲ ಕಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ಟಿದ್ರು. ಇನ್ನು ನಾವು ಹೋಗಿದ್ದೆ, ಇನ್ನೊಂದು ಸ್ವಲ್ಪ ಜನ ಇದ್ದರು. ಇನ್ನು ಬಂದಿದ್ದ ತಕ್ಷಣ ಜ್ಯೋತಿ ಅಂದರೆ ಬರ್ಡೇ ಗರ್ಲ್ ಬಂದು ವಿಶ್ ಮಾಡಿಸ್ಕೊಂಡು ಗಿಫ್ಟ್ ತಗೊಳ್ತು. ಅದಕ್ಕೊಂಥರ ಎಕ್ಸೈಟ್ಮೆಂಟ್. ಯಾರಾದರೂ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೇನೋ ಒಂಥರ ಖುಷಿ. ಸೊ ಅದ್ರ ಹೆಸರು ಬಂದು ಜ್ಯೋತಿ ಅಂತ ಅಂದ್ಬಿಟ್ಟು ಇವಾಗ 4th ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹೋದಂಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಸೊ ಸ್ನ್ಯಾಕ್ಸು ಕೇಕ್ಸು ಎಲ್ಲ ತಿನ್ಕೊಳ್ತಾ ಇದ್ದೀವಿ. ನಾನು ಇವರು ಎಲ್ಲ ಒಟ್ಟಿಗೆ ಇದ್ದಾಗ ತುಂಬಾ ಚೆನ್ನಾಗಿತ್ತು. ನಮ್ಮದು ವಿಂಡೋ ಎಕ್ಸ್ಚೇಂಜ್ ಇರ್ತಾಯಿತ್ತು. ನಾವೇನೇ ಕುಕ್ ಮಾಡಿದ್ರು ತುಂಬಾ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಅವರು ಆಂಧ್ರದವರು. ಸೊ ಆಂಧ್ರ ಏನು ಸ್ಪೆಷಲ್ ಇರುತ್ತೋ ಅದನ್ನೆಲ್ಲ ನನಗೆ ಕೊಡ್ತಾಯಿದ್ರು. ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡಿದ್ದೀನೋ ಅದನ್ನೆಲ್ಲ ಅವ್ರಿಗೆ ಕೊಡ್ತಾಯಿದ್ದೆ. ನನ್ನ ಅಡುಗೆನ ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು. ಸೊ ಇವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವರಿಲ್ಲ, ಬಟ್ ಬೇರೆ ಇಬ್ಬರಿದ್ದಾರೆ. ಸೊ ಅವ್ರಿಗೆ ನಾನು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಅಷ್ಟೇ, ತುಂಬಾ ಚೆನ್ನಾಗಿ ಮಾತಾಡುತ್ತೆ. ಕ್ಯೂಟಾಗಿ ಮಕ್ಳು ಯಾರೇ ಆಗಲಿ ಮಾತಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ದೊಡ್ಡವರಾದಾಗ ಮಾತಾಡಿದ್ರೆ ಅಷ್ಟೇ ಇರಿಟೇಟ್ ಕೂಡ ಆಗುತ್ತೆ. ಇದು ಇವಾಗ ನರ್ಸರಿಗೆ ಹಾಕಿದ್ದಾರೆ. ಸೊ ನರ್ಸರಿ ಇನ್ನೇನು ಮುಗಿತಾ ಬಂತು, ನೆಕ್ಸ್ಟ್ LKG. ಸೊ ಅವ್ರ ಫ್ರೆಂಡ್ಸ್ಗೆಲ್ಲ ಸ್ಕೂಲ್ಗೆ ಹೋಗಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಬಂದೆ, ಗಿಫ್ಟ್ಸ್ ಎಲ್ಲ ಕೊಟ್ಟರು ಅಂತ ಹೇಳ್ತಾ ಇತ್ತು ನನ್ನ ಹತ್ರ. ಕೆಲವೊಂದು ಫ್ರೆಂಡ್ಶಿಪ್ ಹಾಗೆ ರಿಲೇಷನ್ಶಿಪ್ ಯಾವ ಥರ ಬಿಲ್ಡ್ ಆಗುತ್ತೆ ಅಂದರೆ, ನಮ್ಮ ಸಂಬಂಧಿಕರಿಗಿಂತ ಜಾಸ್ತಿ ನಾವು ಫ್ರೆಂಡ್ಶಿಪ್ ಕಡೆನೇ ಅಡಿಕ್ಟ್ ಆಗಿರ್ತೀವಿ. ಬಿಕಾಸ್ ನಮ್ಮ ಕಷ್ಟ ಸುಖನ ನಾವು ನಮ್ಮ ಸಂಬಂಧಿಕರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಅಥವಾ ಈ ಥರ ಯಾರಾದರೂ ಗೊತ್ತಿರೋರ ಹತ್ರ ಹೇಳ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ಒಂದು ಮನ್ಸಿಗೆ ಸಮಾಧಾನ ಆಗುತ್ತೆ. ಅದೇ ಫ್ಯಾಮಿಲಿ ಅಂತ ಬಂದಾಗ ಸಪೋರ್ಟ್ ಮಾಡೋರು ಇರ್ತಾರೆ. ಹಾಗೆ ಕೆಲವರು ತುಂಬ ಜನ ನೋಡಿದ್ದೀನಿ ನಾನು, ತುಂಬ ಹೊಟ್ಟೆ ಉರ್ಕೊಳ್ಳೋದು, ಶಾಪಗಳು ಹಾಕೋದು ಅಥವಾ ಹಿಂಗೆ ಆಗಬೇಕಿತ್ತು ಅಂತ ಅಂದ್ಕೊಳ್ಳೋರು ಇರ್ತಾರೆ. ಬಟ್ ಕೆಲವೊಬ್ಬರು ಹಾನೆಸ್ಟಾಗಿ ಫ್ರೆಂಡ್ಲಿಯಾಗಿ ಈ ಥರ ನಮ್ಗೆ ಯಾರಾದರೂ ನೇಬರ್ ಸಿಕ್ತು ಅಂತಂದರೆ ಫ್ಯಾಮಿಲೀಸ್ಗಿಂತ ಹೆಚ್ಚಾಗಿ ನಾವು ಅವ್ರ ಹತ್ರನೇ ಶೇರ್ ಮಾಡ್ಕೊಳ್ತೀವಿ. ಹಾಗೆ ನಾವಿಬ್ಬರು ಕೂಡ ಅಷ್ಟೇ ತುಂಬ ಶೇರ್ ಮಾಡ್ಕೊಳ್ತಾ ಇದ್ವಿ. ಅವ್ರ ಫ್ಯಾಮಿಲಿ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಶೇರ್ ಮಾಡ್ಕೊಳ್ತಾ ಇದ್ವಿ. ತುಂಬಾ ಚೆನ್ನಾಗಿದ್ವಿ. ಸಡನ್ನಾಗಿ ಅವರು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಬೇಕಾದ್ರೆ ನನಗೆ ಒಂಥರ ಬೇಜಾರಾಗ್ತಾ ಇತ್ತು, ಅವ್ರಿಗೂ ಅಷ್ಟೇ ಬೇಜಾರಾಗ್ತಾ ಇತ್ತು. ಜಪ್ಪು ಇನ್ನು
ಇನ್ನು ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಫಸ್ಟ್ ಎಲ್ಲ ನನ್ನ ಮಗ ಹುಡುಗಿರ ಹತ್ರ ಮಾತಾಡ್ಬೇಕು ಅಂದ್ರೆ ನಾಚ್ಕೊಳ್ತಾ ಇದ್ದ. ಇವಾಗ್ಲೂ ಕೂಡ ಅಷ್ಟೇ ನಾಚ್ಕೊಳ್ತಾನೆ. ಬಟ್ ಇವಾಗ ಉಲ್ಟಾ ಆಗೋಗ್ಬಿಟ್ಟಿದೆ. ಜಿಟಿ ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿರ್ತಾ ಇತ್ತು, ಆ ಥರ ಎಲ್ಲ ನಾಚ್ಕೊಳ್ಳೋದೆಲ್ಲ ಇರಲಿಲ್ಲ. ಬಟ್ ಇವಾಗ ಯಾಕೋ ನನ್ನ ಮಗನ ನೋಡಿದ್ರೆ ತುಂಬಾನೇ ನಾಚ್ಕೊಳ್ತಾ ಇದೆ. ಹಾಗೆ ಇನ್ನು ಇವ್ರ ಅಪಾರ್ಟ್ಮೆಂಟ್ ಹತ್ರ ಏನೆಲ್ಲ ಇದೆ ಅಂತ ನನ್ನ ಮಕ್ಕಳು ಹಾಗೆ ಒಂದು ಲುಕ್ ಆಗ್ತಾ ಇದ್ರು. ಸೊ ಲಾಸ್ಟ್ ಅಲ್ವಾ, ಯಾರೂ ಇರಲಿಲ್ಲ. ಇನ್ನೇನು ಎಲ್ಲರೂ ಮನೆಗೆ ಹೊರಟೋಗಿದ್ರು, ನಾವಷ್ಟೇ ಉಳ್ಕೊಂಡಿದ್ದು. ಸೊ ರಿಟರ್ನ್ ಗಿಫ್ಟ್ಸ್ ಎಲ್ಲ ತಗೊಂಡು ಪಾಪು ಜೊತೆ ಸ್ವಲ್ಪ ಹೊತ್ತು ಮಕ್ಕಳು ಆಟ ಆಡ್ತಾ ಇದ್ರು. ಇಸ್ಕೋ, ಇವಾಗ ನನ್ನನ್ನು ಕೇಳಿದಲ್ಲ, ಇವಾಗ ಕೊಡ್ತಾರಂದ್ಮೇಲೆ ఇసుకో. ఏంటుంది అన్నికి రిటర్న్ గిఫ్ట్ ఇచ్చారంటే లేదు 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 అంట. ఓ ఆఫర్ తీసుకోడు, ఆఫర్. ಥ್ಯಾಂಕ್ಸ್ ಹೇಳು, ಅದು ಮಾತ್ರ ಬರಲ್ಲ. ಹಾಗೆ ಸ್ವಲ್ಪ ಹೊತ್ತು ದುರ್ಗಾ ಜೊತೆ ಕ್ಯಾಶುವಲ್ ಟಾಕ್ ಎಲ್ಲ ಮಾಡಿಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಆಲ್ರೆಡಿ ಟೈಮು 8:30 ಹತ್ರ ಆಗೋಗ್ಬಿಟ್ಟಿದೆ. ಸೊ ಇವಾಗ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಅಂದ್ರೆ ಲಾಸ್ಟ್ ಇಯರ್ ಪಾಪ ಅವಾಗಷ್ಟೇ ಬೇರೆ ಮನೆಗೆ ಶಿಫ್ಟ್ ಆಗಿದ್ದವರು. ಸೊ ಯಾರು ಗೊತ್ತಿರ್ಲಿಲ್ಲ ಅಪಾರ್ಟ್ಮೆಂಟ್ ಅಲ್ಲಿ. ಈ ಸಲ ಎಲ್ಲರೂ ಗೊತ್ತಾಗಿದ್ರು. ಸೊ ಹಾಗೆ ಅವರು ಎಲ್ಲಾರು ಇನ್ವೈಟ್ ಮಾಡಿದ್ರಲ್ಲ, ನಾವು ಸ್ವಲ್ಪ 6 ಗಂಟೆ ಅಂದಿದ್ರು. 6 ಗಂಟೆ ಅಂದ್ರೆ 7 ಗಂಟೆ ಆಗತ್ತೆ ಅಂತ ನಾವೇ ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಬಟ್ ಎಲ್ಲ ಓದೋರೆಲ್ಲ ವೆಯ್ಟ್ ಮಾಡ್ತಾರೆ, ಇನ್ನು ನಮ್ಮಿಂದ ಅವ್ರಿಗೆ ಲೇಟ್ ಆಗೋದು ಬೇಡ ಅಂತ ಅವರೇ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟಿದ್ರು ಹೋಗೋ ಅಷ್ಟೊತ್ತಿಗೆ. ಸೊ ಬರ್ತ್ಡೇ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಈ ವ್ಲಾಗ್ ಇಷ್ಟೇನೆ, ಒಂದು ಚಿಕ್ಕ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ರಿಟರ್ನ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ನನ್ನ ಮಗಗೆ, ಒಂದು ವಾಚು, ಆಮೇಲೆ ಅದೇನೋ ಪಿ ಎಲ್ಲ ಬಂದಿದೆ, ಪೆನ್ಸಿಲ್ಲು, ಎರೇಸರು, ಶಾರ್ಪ್ನರು ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಸಮೋಸ, ಸ್ನ್ಯಾಕ್ಸ್ ಎಲ್ಲರೂ ಕೊಟ್ಟಿದ್ದಾರೆ, ಜಾಸ್ತಿ ಇದೆ ತಗೊಂಡೋಗಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ. ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಚಿಕ್ಕಿ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.